ಲೂಕರ ಶುಭ ಸಂದೇಶ 14ನೇ ಅಧ್ಯಾಯ 25-35. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮಂದಿರು, ಅಕ್ಕ, ತಂಗಿಯರು ಇವರನ್ನೂ ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ, ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವೆನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಉಪ್ಪಂತೂ ಒಳ್ಳೆಯ ಪದಾರ್ಥವೇ, ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ, ಅದನ್ನು ಹೊರಗೆ ಬಿಸಾಡುತ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು. ಇಂದಿನ ವಾಕ್ಯ ನಮಗೆ ಹೇಳ್ತದೆ, ತಂದೆಯಾದ ದೇವರಿಂದ ಕಳುಹಿಸಲ್ಪಟ್ಟ ಅವರ ಪುತ್ರರು, ಅವರ ಹಿಂಬಾಲಕರು ನಾವು ಆಗಬೇಕಂದ್ರೆ ನಾವು ಹೇಗಿರಬೇಕು? ಇದು ಕೇಳುವುದಕ್ಕೆ ಕಠಿಣ ಅನಿಸಿದ್ರು ಕೂಡ ಇದು ಸತ್ಯ. ಜೀವನದಲ್ಲಿ ಸಂಪೂರ್ಣವಾಗಿ ತ್ಯಾಗದ ಜೀವಿತವನ್ನು ಹೊಂದಿಕೊಳ್ಳದ ಹೊರತು ಕ್ರಿಸ್ತನನ್ನ ಹಿಂಬಾಲಿಸಲು, ಕ್ರಿಸ್ತನ ಸಹಚರರಾಗಲು, ಕ್ರಿಸ್ತನ ಸಹೋದರ ಸಹೋದರಿಯರಾಗಲು, ಕ್ರೈಸ್ತರಾಗಲು ಸಾಧ್ಯವಿಲ್ಲ ಎಂಬುದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಹಾಗಾಗಿ ಇಂದಿನ ವಾಕ್ಯ ಹೇಳುವ ಪ್ರತಿ ನುಡಿಗಳನ್ನ ತಂದೆಯಾದ ದೇವರು ತಿಳಿಯಪಡಿಸುವ ಸಂಪೂರ್ಣ ವಿಚಾರವನ್ನ ಮನಸ್ಸಿನಲ್ಲಿಟ್ಟು ಅವರ ಪುತ್ರರ ಹಿಂಬಾಲಕರಾಗಿ ಮುಂದೊಂದು ದಿನ ಆ ಲೋಕಕ್ಕೆ ಸೇರಲು ಮಾಡಬೇಕಾದ ಕಾರ್ಯಗಳನ್ನು ತಿಳಿದುಕೊಳ್ಳಲು ತಂದೆಯಾದ ದೇವರು ನಮಗೆ ಜ್ಞಾನ, ಬುದ್ಧಿ, ವಿವೇಕ, ಆಲೋಚನೆ, ಚಿಂತನೆಗಳನ್ನು ನೀಡಿ ನಮಗೆ ತಿಳಿಯಪಡಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳೋಣ. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮಂದಿರು, ಅಕ್ಕ, ತಂಗಿಯರು ಇವರನ್ನೂ ತನ್ನ ಪ್ರಾಣವನ್ನೂ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಏನು ಹೇಳಿಬಿಟ್ರು ನೋಡಿದ್ರ? ಈಗ ನೋಡಿ, ಮೊದಲ ವಾಕ್ಯ ಹೇಳ್ತದೆ, ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು. ಏನಾಯ್ತಂತೆ? ಜನರು ಗುಂಪು ಗುಂಪಾಗಿ ಪ್ರಭು ಯೇಸುವಿನ ಹಿಂದೆ ಬರ್ತಾ ಇದ್ದಾರೆ. ಅಂತ ಟೈಮಲ್ಲಿ ಪ್ರಭು ಯೇಸು ಒಂದು ಮಾತು ಹೇಳ್ತಾರೆ. ಏನಂತ? ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮಂದಿರು, ಅಕ್ಕ, ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಲ್ಲ. ಅಷ್ಟು ಜನ ಬರ್ತಾ ಇದ್ದಾರೆ. ಈ ಮಾತು ಹೇಳಿದ್ರೆ ಎಷ್ಟು ಜನ ನನ್ನನ್ನು ಹಿಂಬಾಲಿಸಲು ಸಾಧ್ಯ? ಪ್ರಭು ಯೇಸು, ನಾನು ಫೇಮಸ್ ಆಗಬೇಕು, ನನ್ನ ಹಿಂದೆ ಸಾವಿರಾರು ಜನ ಇರಬೇಕು ಅಂತ ಯಾವತ್ತೂ ಯೋಚನೆ ಮಾಡಿದವರಲ್ಲ. ಅವರು ಸತ್ಯವನ್ನೇ ನುಡಿತಾ ಇದ್ರು. ಬರುವವರು ಅಲ್ಪ ಜನರಾದರೂ ಪರವಾಗಿಲ್ಲ, ಸತ್ಯವನ್ನ ಅರಿತು ಬರುವವರಾಗಬೇಕು. ಅವರ ಒಂದು ನಡೆ ಸ್ಪಷ್ಟವಾಗಿತ್ತು. ಅವ್ರು ಹೇಳ್ತಾರೆ, ಯಾವುದೇ ದೈಹಿಕ ಸಂಬಂಧಗಳಿರಲಿ ಅವುಗಳನ್ನೆಲ್ಲ ಬಿಡಬೇಕಾಗ್ತದೆ ನನ್ನ ಹಿಂದೆ ಹಿಂಬಾಲಿಸಬೇಕು ಅಂದರೆ. ತನ್ನ ಜೀವವನ್ನೂ ಕೂಡ ಲೆಕ್ಕಕ್ಕೆ ಪರಿಗಣಿಸುವ ಹಾಗಿಲ್ಲ. ಅಷ್ಟು ತ್ಯಾಗಮಯಿಯಾಗಿ ನಾವು ಹಿಂಬಾಲಿಸುವವರಾಗಬೇಕು. ಆಗ ಮಾತ್ರ ನಾವು ಕ್ರಿಸ್ತನ ಹಿಂಬಾಲಕರಾಗೋದಕ್ಕೆ ಸಾಧ್ಯ ಎನ್ನುವುದನ್ನು ಹೇಳ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಏನು ಹೇಳಿದ್ರು ನೋಡಿದ್ರ? ಯಾರಾದರೂ ಇರಲಿ, ಯಾರಾದರೂ ಆಗಿರಲಿ, ಆತನು ತನ್ನ ಶಿಲುಬೆಯನ್ನು ಹೊತ್ತು ಬರಬೇಕು. ನನ್ನ ಭಾರವನ್ನ ಇನ್ನೊಬ್ಬರ ಮೇಲೆ ಹಾಕೋದಲ್ಲ, ನನ್ನ ಜೀವಿತದ ಶ್ರಮಗಳನ್ನು ಇನ್ನೊಬ್ಬರ ಮೇಲೆ ಹಾಕೋದಲ್ಲ. ಅಲ್ಲ, ನಿನ್ನ ಜೀವಿತವನ್ನ ನೀನು ಕ್ರಿಸ್ತನನ್ನ ಅನುಸರಿಸಿ ನಡೆಯುತ್ತಾ ಅವ್ರ ಹಿಂದೆ ಹೋಗ್ತಾ ಇರಬೇಕು. ಕ್ರಿಸ್ತರನ್ನ ಅನುಸರಿಸಿ ನಡೆಯುವಾಗ ಎಲ್ಲಾ ರೀತಿಯ ಭಾರಗಳು ನಿನ್ನ ಮೇಲೆ ಬೀಳ್ತಾ ಹೋಗ್ತವೆ. ಆದರೆ ನೀನು ಹೊತ್ತು ನಡೆಯುವಂತವನಾಗಿರಬೇಕು.
ಅನ್ನೋದನ್ನ ವಾಕ್ಯ ಹೇಳಿಕೊಡ್ತದೆ. ವಾಕ್ಯ ಹೇಳುವ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ, ತಂದೆಯಾದ ದೇವರಲ್ಲಿ ನೆಲೆಗೊಳ್ಳುವವನು ತಂದೆಯ ಹೊರತಾಗಿ ಇನ್ನೆಲ್ಲವನ್ನ ಅಲ್ಪವಾಗಿ ಕಾಣುವವನೇ ಆಗಿರಬೇಕಾಗ್ತದೆ. ಇದು ಅದಕ್ಕೆ ಪ್ರಭು ಯೇಸು ಹೇಳೋದು, ಈ ಪರಲೋಕ ಸಾಮ್ರಾಜ್ಯದ ದಾರಿ ಇದೆಯಲ್ಲ, ಇಕ್ಕಟ್ಟಾದ ದಾರಿ, ಇದರಲ್ಲಿ ಬರುವವರು ಅಲ್ಪ ಜನರು. ಹೋಗ್ಬೇಕು ಅಂತ ಅನ್ಕೊಳ್ಳೋರು ಸುಮಾರು ಜನ, ತುಂಬ ಜನ, ಆದರೆ ಅದರಲ್ಲಿ ದಾಟಿ ಹೋಗುವವರು ಅಲ್ಪ ಜನ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ದೇಹಕ್ಕಾಗಿ, ಈ ಲೋಕಕ್ಕಾಗಿ ಸೃಷ್ಟಿಸಿದ ಸಂಬಂಧಗಳಿಗಿಂತ ನಮ್ಮನ್ನು ಸೃಷ್ಟಿಸಿದ ಆತನಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿಯೇ ನಾವು ಜೀವಿಸಬೇಕಾಗ್ತದೆ. ಇದರಲ್ಲಿ ನಮಗೆಲ್ರಿಗೂ ಕೂಡ ತಂದೆ ತಾಯಿ, ಹೆಂಡತಿ, ಗಂಡ, ಮಕ್ಕಳು, ಹೀಗೆ ಹಲವಾರು ಸಂಬಂಧಗಳ ನಂಟುಗಳು ಅಲ್ವಾ. ಎಲ್ಲರೊಂದಿಗೆ ಒಂದು ಬೆಸುಗೆಯಲ್ಲಿರ್ತೀವಿ, ನಂದು ನಮ್ದು ಈ ವಿಚಾರಗಳು ಹೆಚ್ಚಾಗಿರ್ತವೆ. ಇಂಥ ಸಮಯದಲ್ಲಿ ಈ ವಾಕ್ಯ ನಮ್ಗೆ ಏನು ಅನಿಸುತ್ತೆ? ಕಠಿಣ ಅನಿಸುತ್ತೆ. ಇವರನ್ನೆಲ್ಲ ಬಿಟ್ಬಿಟ್ಟು ನಾನು ಕ್ರಿಸ್ತನನ್ನ ಹಿಂಬಾಲಿಸ್ಬೇಕಂತೆ. ಎಷ್ಟು ಜನ ಒಪ್ಪಿಕೊಳ್ಳಲು ಸಾಧ್ಯ ಈ ವಾಕ್ಯವನ್ನ ಅಲ್ವಾ? ಆದರೆ ಪ್ರಭು ಯೇಸು ಹೇಳುವಂಥ ಈ ವಚನ ಸತ್ಯ. ಯಾಕೆಂದರೆ ನಮಗೆಲ್ಲರಿಗೂ ಒಂದು ಸತ್ಯ ಗೊತ್ತಿರಬೇಕು, ನಾನು ಮರಣ ಹೊಂದಿ ನ್ಯಾಯ ತೀರ್ಪಿನ ದಿನದಂದು ಎದ್ದು ಬರುವಾಗ, ಆ ದಿನದಲ್ಲಿ ತೀರ್ಪುಗೊಳ್ಳುವಾಗ ಯಾವುದೇ ತಾಯಿ ನನ್ನ ಪರವಾಗಿ ಮಾತಾಡಲ್ಲ, ಯಾವುದೇ ತಂದೆ ಮಾತಾಡೋದಿಲ್ಲ, ಯಾವುದೇ ಹೆಂಡತಿ, ಯಾವುದೇ ಗಂಡ, ಯಾವುದೇ ಮಕ್ಕಳು, ಯಾವುದೇ ಸಂಬಂಧಿಕರು, ಯಾವುದೇ ಸ್ನೇಹಿತರು, ಯಾವ ವಿಚಾರವು ನನ್ನ ಪರವಾಗಿ, ಯಾವ ವ್ಯಕ್ತಿತ್ವವು, ಯಾವ ಸಂಬಂಧವು ನನ್ನ ಪರವಾಗಿ ಮಾತಾಡೋದಿಲ್ಲ. ನಾನೊಬ್ಬನೇ ನಿಂತ್ಕೊಳ್ಬೇಕು, ನಾನೊಬ್ಬನೇ ಅಲ್ಲಿ ಅವರ ಮುಂದೆ ನಿಂತು ಅವರ ತೀರ್ಪನ್ನು ಸ್ವೀಕರಿಸುವವನಾಗಬೇಕು. ನನ್ನ ವಿರುದ್ಧವಾಗಿ ಸಾಕ್ಷಿ ನುಡಿಯುವಂಥದ್ದು ನನ್ನ ಮನಸ್ಸಾಕ್ಷಿಯೇ. ಇದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಮನಸ್ಸಾಕ್ಷಿ ನಿನ್ನ ವಿರುದ್ಧವಾಗಿ ಸಾಕ್ಷಿ ನುಡಿಯುವುದು ಅಂತ ಪ್ರಭು ಯೇಸು ಹೇಳುವ ಮಾತುಗಳನ್ನು ನಾವು ಓದಿದ್ದೀವಿ. ಹಾಗಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಈ ಲೋಕದಲ್ಲಿ ನಾನು ನನ್ನ ದೇವರ ಹೊರತಾಗಿ ಈ ಲೋಕದ ಯಾವುದೇ ನಂಟು ಶಾಶ್ವತವಲ್ಲ, ಎಲ್ಲವೂ ನಶ್ವರವಾದಂಥದ್ದು ಎಂಬುದನ್ನು ತಿಳಿಯಪಡಿಸ್ತದೆ. ಹಾಗಂತ ನಾವು ನಮ್ಮ ತಂದೆ ತಾಯಿ ಬಂಧು ಬಳಗವೆಲ್ಲವನ್ನ ವ್ಯರ್ಥ ಅಂತ ಅಲ್ಲ, ಅವರೂ ರಕ್ಷಣೆ ಹೊಂದಬೇಕು. ಇಲ್ಲಿ ನಾನೊಬ್ಬ ಆತ್ಮ, ಅವರು ಒಂದು ಆತ್ಮ, ಪ್ರತಿ ಆತ್ಮಗಳು ಕೂಡ ನಿತ್ಯ ಜೀವನ ಹೊಂದಬೇಕು. ಆದರೆ ಯಾರ ಭಾರವನ್ನ ಯಾರು ಹೊರೋದಕ್ಕೆ ಸಾಧ್ಯ ಇಲ್ಲ. ನನಗೇನೋ ಆಯಿತು ಅಂತ ನಮ್ಮ ತಂದೆ ತಾಯಿ ಮೇಲೆ ಹಾಕೋದು, ತಂದೆ ತಾಯಿ ಮಕ್ಕಳ ಮೇಲೆ ಹಾಕೋದು, ಇನ್ನೊಬ್ಬರ ಮೇಲೆ, ಇದು ಭಾರವನ್ನು ಹಾಕುವ ಜೀವಿತವನ್ನು ಬಿಟ್ಬಿಡ್ರಿ. ನೀವು ನಿಮ್ಮ ತಂದೆಯಾದ ದೇವರೊಂದಿಗೆ ನೆಲೆಗೊಳ್ಳುವುದನ್ನು ಅಭ್ಯಸಿಸಿಕೊಳ್ಳ್ರಿ. ಇಲ್ಲಿ ಜೀವನ ಅಂದರೆ ಒಂದೇ, ನಾನು ನನ್ನ ತಂದೆಯಲ್ಲಿ ಜೀವಿಸುವುದೇ ಜೀವನ. ಅದರ ಹೊರತಾಗಿ ಎಲ್ಲ ಸತ್ತ ಹೆಣಗಳಂತಹ ಬದುಕಿ ಆಗಿರ್ತದೆ. ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ವಾಕ್ಯವು ಯಾವಾಗಲೂ ಸತ್ಯವನ್ನು ತಿಳಿಯಪಡಿಸಿದೆ. ಇದು ನನಗೆ ಮೆಚ್ಚುಗೆ ಆಗಲಿ ಅಂತ ಬರೆಯಲ್ಪಟ್ಟ ವಾಕ್ಯ ಅಲ್ಲ, ಇದು ನಿತ್ಯ ಜೀವನ ಹೊಂದುವವರಿಗಾಗಿ ಬರೆಯಲ್ಪಟ್ಟ ವಾಕ್ಯ. ಹಾಗಾಗಿ ನಿತ್ಯ ಜೀವ ಬೇಕು ಅಂತ ಅಂದ್ಕೊಂಡವರು ನಿಜವಾಗಿಯೂ ಎಲ್ಲದಕ್ಕಿಂತಲೂ ಅತಿ ಶ್ರೇಷ್ಠವಾಗಿ ತಂದೆಯನ್ನ ಕಾಣಬೇಕಾಗ್ತದೆ. ಪ್ರಭು ಯೇಸುವಿನ ಶಿಕ್ಷಣವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅದರಂತೆ ನಡೆಯುವುದಕ್ಕೆ ಮುಂದಾಗಬೇಕಾಗುತ್ತೆ. ಇಲ್ಲಿರುವ ಸರ್ವವೂ ಕೂಡ ಅಲ್ಪವಾದದ್ದೇ, ಅದೆಲ್ಲ ಶಾಶ್ವತ ಅಲ್ಲ ನನಗೆ. ಆದರೆ ಪರಲೋಕ ಒಂದೇ ಶಾಶ್ವತ. ಪರಲೋಕದಲ್ಲಿರುವ ನನ್ನನ್ನು ಸೃಷ್ಟಿಸಿದ ತಂದೆ ಒಬ್ಬರೇ ಶಾಶ್ವತ. ತಂದೆ ಮತ್ತು ಮಕ್ಕಳ ಆ ಸಂಬಂಧ ಒಂದೇ ಶಾಶ್ವತ. ಕೊನೆಗೆ ಉಳಿಯುವಂಥದ್ದು ಅದೇ ಶಾಶ್ವತವಾದ ಸಂಬಂಧ. ಹಾಗಾಗಿ ನಾವುಗಳು ಯಾವಾಗಲೂ ಕೂಡ ನನ್ನ ತಂದೆಯಾದ ದೇವರ ನೆಲೆಗೊಂಡು ಕ್ರಿಸ್ತರ ಶಿಕ್ಷಣಕ್ಕೆ ಅಧೀನರಾಗಿ ಆತ್ಮಾಧೀನ ಜೀವಿತವನ್ನು ರೂಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಇದನ್ನು ಅರಿತು ಜೀವಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂಬುದನ್ನು ವಾಕ್ಯವು ತಿಳಿಯಪಡಿಸುತ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸಲಿಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಒಂದು ಉದಾಹರಣೆ ಕೊಡ್ತಾರೆ. ಯಾವುದರ ಬಗ್ಗೆ? ಪ್ರಭು ಯೇಸುವನ್ನು ಹಿಂಬಾಲಿಸುವುದರ ಬಗ್ಗೆ. ಪ್ರಭು ಯೇಸುವನ್ನು ಹಿಂಬಾಲಿಸುವುದು ಒಂದು ಮನೆ ಕಟ್ಟುವ ರೀತಿಲಿದೆ. ಮನೆ ಕಟ್ಟಬೇಕು ಅಂದರೆ ಮೊದಲೇ ನಿರ್ಧಾರ ಮಾಡಬೇಕು. ನನಗಿಂತಿಂಥದಕ್ಕೆ ಇಷ್ಟಿಷ್ಟು ಖರ್ಚಾಗ್ತದೆ, ಇಷ್ಟಿಷ್ಟು ಖರ್ಚು ಪೂರೈಸೋದಕ್ಕೆ ನಾನು ಯೋಗ್ಯನಾಗಿದ್ದೀನಾ
ಅಂತ ಫಸ್ಟ್ ನಾವು ಯೋಚನೆ ಮಾಡಿ ಪ್ರಿಪೇರ್ ಆಗಬೇಕು. ಎಲ್ಲ ಸಿದ್ಧತೆ ಆದಮೇಲೆ ಮನೆ ಕಟ್ಟಬೇಕು. ಇಲ್ಲದೆ ಹೋದರೆ ಮನೆಯನ್ನು ಕಟ್ಟುವಾಗ ಅದು ಅರ್ಧಕ್ಕೆ ನಿಂತರೆ ನೋಡುವವರ ಬಾಯಿಗೆ ನಾಣ್ಣುಡಿಗಳಾಗ್ಬಿಡ್ತೀವಿ, ಗಾದೆ ಮಾತುಗಳಾಗ್ಬಿಡ್ತೀವಿ, ಹಾಸ್ಯಾಸ್ಪದವಾದಂಥ ಮಾತುಗಳಿಗೆ ತುತ್ತಾಗ್ಬಿಡ್ತೀವಿ ಅನ್ನೋದನ್ನು ವಾಕ್ಯ ಹೇಳ್ತದೆ. ಅಂದರೆ ಅರ್ಥ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿರ್ಬೋದು. ಪ್ರಭು ಯೇಸುವನ್ನು ಹಿಂಬಾಲಿಸೋದಕ್ಕೆ ನಾನು ಸಿದ್ಧವಾದ ಮೇಲೆ ಹಿಂದಿರುಗಿ ನೋಡಬಾರದು. ನಾನು ದೃಢ ಮನಸ್ಥಿತಿಯಿಂದ ಸಿದ್ಧನಾಗಿ ಹೊರಡಬೇಕು. ಇನ್ನು ಎಂದಿಗೂ ಹಿಂದೆ ನೋಡಬಾರ್ದು. ಪೇತ್ರನನ್ನ ಕರೀತಾರೆ, ಆ ಪೇತ್ರ ಅಂದ್ರಿಯರನ್ನ. ಅವರು ತಮ್ಮ ಬಲೆಯನ್ನೆಲ್ಲ ಬಿಟ್ಬಿಟ್ಟು ಹಾಗೆ ಹಿಂಬಾಲಿಸ್ಬಿಡ್ತಾರೆ, ಹಿಂತಿರುಗಿ ನೋಡೋದಿಲ್ಲ. ಒಂದು ಸರಿ ನಿರ್ಧಾರ ಮಾಡಿ ಮುಂದೆ ಸಾಗಿದ ಮೇಲೆ ಅದನ್ನು ಸಂಪೂರ್ಣಗೊಳಿಸ್ಬಿಡ್ಬೇಕು. ಇದನ್ನ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ. ನಾನು ಒಂದು ಸರಿ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರೆ ಸಂಪೂರ್ಣವಾಗಿ ಮನೆ ಕಟ್ಟಲೇಬೇಕು. ಇಲ್ಲದಿದ್ರೆ ನಾನು ಎಲ್ಲರ ಮಾತಿಗೆ ನಾಣ್ಣುಡಿಯಾಗ್ಬಿಡ್ತೀನಿ, ಅಷ್ಟು ಬಿದ್ದೋಗ್ತೀನಿ ಎಂಬುದನ್ನು ವಾಕ್ಯ ಹೇಳ್ತದೆ. ಒಂದು ಸಾರಿ ಕ್ರಿಸ್ತನನ್ನು ಹಿಂಬಾಲಿಸ್ತೀನಿ ಅಂತ ನಿರ್ಧಾರ ಮಾಡಿದ ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ನಿನ್ನೆ ಸ್ವರ್ಗ ಸಾಮ್ರಾಜ್ಯ ಸೇರೋದಿಲ್ಲ ಅಂತ ವಾಕ್ಯ ಹೇಳ್ತದೆ. ಅದರ ಅರ್ಥ ಏನಾಗಿರ್ಬೋದು ಅಂದರೆ, ನೀನು ಒಂದು ಸಾರಿ ಪ್ರಭು ಯೇಸುವನ್ನು ಹಿಂಬಾಲಿಸೋದಕ್ಕೆ ಮುಂದಾದ ಮೇಲೆ ಅದನ್ನು ಬಿಟ್ಟು ನೀನೇನಾದರೂ ಪಾಪಕೃತ್ಯಕ್ಕೆ, ನೀನೇನಾದರೂ ಲೋಕದ ಆಶೆಗೆ, ನೀನೇನಾದರೂ ದೈಹಿಕ ವ್ಯಾಮೋಹಗಳಿಗೆ ತುತ್ತಾಗಿ ವಾಪಸ್ಸಾಗಿ ಬಂದ್ಬಿಟ್ರೆ ನಿನ್ನ ಶಾಶ್ವತವಾದ ನಿತ್ಯ ಜೀವದ ಬಾಗಿಲು ಮ್ಯಾಕ್ಸಿಮಮ್ ಮುಚ್ಚೋಗ್ಬಿಡುತ್ತೆ. ಅದು ನಿನ್ನ ಮೊದಲ ಸ್ಥಿತಿಗಿಂತಲೂ ಅಂತ್ಯದ ಸ್ಥಿತಿ ಅತಿ ಕಠಿಣವಾದಂತೆ ನಿನ್ನ ಜೀವಿತ ಕಠಿಣತ್ವಕ್ಕೆ ಗುರಿಯಾಗ್ಬಿಡುತ್ತೆ. ಇದನ್ನೇ ಹೇಳ್ತಾ ಇರುವಂಥದ್ದು. ನೀನು ಮನೆನೇ ಕಟ್ಟಲಿಲ್ಲ ಅಂದರೆ ಯಾರೂ ಮಾತಾಡೋದಿಲ್ಲ. ಮನೆ ಕಟ್ತೀಯ ಅಂದಮೇಲೆ ಅದಕ್ಕಾಗಿ ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿ ಮಾಡಬೇಕಾಗತ್ತೆ ಕೆಲಸನ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲದಿದ್ದರೆ ಅಷ್ಟೂ ದಿನ ನಿನ್ನ ಜೊತೆಗೆ ಸಂತೋಷವಾಗಿ ಮಾತಾಡ್ತಿದ್ದವರು ನಿನ್ನ ಬಗ್ಗೆ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಅದರ ನೋವು ತಡೆಯೋಕ್ಕಾಗೋದಿಲ್ಲ. ಅಂದರೆ ನಿನ್ನ ಮುಂಚಿನ ಜೀವಿತದಲ್ಲಿ ಎಷ್ಟು ಸುಖಕರವಾಗಿ, ಎಷ್ಟು ಸಮಾಧಾನಕರವಾಗಿ ನಡೀತಾ ಇತ್ತೋ ಅದು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಜೀವನದಲ್ಲಿ. ನಾನೊಂದು ಗುಡಿಸಲು ಮನೇಲಿದ್ದೀನಿ, ಅಂಥ ಕಠಿಣವಾದಂಥ ಸ್ಥಿತಿಯಲ್ಲಿದ್ದೀನಿ. ಆದರೆ ನನ್ನನ್ನು ಹಾಸ್ಯ ಮಾಡುವವರು, ನನಗೆ ಬೆರಳು ತೋರಿಸಿ ನಗಾಡುವವರು ಸ್ವಲ್ಪ ಕಮ್ಮಿ ಇರ್ತಾರೆ, ಯಾರು ಇರೋದಿಲ್ಲ. ಆದರೆ ನಾನು ಯಾವಾಗ ಮನೆ ಕಟ್ತೀನಿ ನೋಡಿ, ಅದು ಅರ್ಧಕ್ಕೆ ನಿಂತುಬಿಟ್ರೆ ಮಾತಾಡೋರು ಬೀದಿ ಬೀದಿಗೂ ಹುಟ್ಕೊಳ್ತಾರೆ. ಅಂದರೆ ನನ್ನ ಸ್ಥಿತಿಯು ಅಷ್ಟು ಘೋರವಾಗಿಬಿಡುತ್ತೆ. ನಾನು ಯಾವಾಗಲೂ ಕೂಡ ಕ್ರಿಸ್ತನನ್ನು ಹಿಂಬಾಲಿಸಬೇಕಾದರೆ ಸಿದ್ಧತಾ ಮನೋಭಾವನೆಯಿಂದ ಹಿಂಬಾಲಿಸೋದಕ್ಕೆ ಮುಂದಾಗಬೇಕು. ಇಲ್ಲಿ ಒಂದಂತೂ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು, ವಾಕ್ಯವು ಬರೆಯಲ್ಪಟ್ಟಿರುವಂಥದ್ದು ನಿತ್ಯ ಜೀವವನ್ನು ಹೊಂದುವವರಿಗಾಗಿ. ನಿತ್ಯ ಜೀವ ಬೇಕು ಅಂದವನು ಈ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಲೇಬೇಕು. ಇದು ಕ್ರಿಸ್ತರ ಹಿಂಬಾಲಕನಾಗಿ ಜೀವಿಸಲೇಬೇಕು. ಇದರ ಹೊರತಾಗಿ ಇನ್ನೊಂದು ದಾರಿ ಇಲ್ಲ. ಇದನ್ನು ನಮಗೆ ವಾಕ್ಯಗಳು ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಹಾಗಿದ್ರೆ ಈ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸುವ ವಿಚಾರವು, ನಾನು ನೇಗಿಲ ಮೇಲೆ ಕೈ ಹಾಕಾಯಿತು, ನಾನು ಉಳುವುದಕ್ಕೆ ಪ್ರಾರಂಭ ಮಾಡಾಯಿತು, ಮತ್ತೆ ಹಿಂದೆ ತಿರುಗಿ ನೋಡಿದರೆ ನಾನು ಸ್ವರ್ಗ ಸಾಮ್ರಾಜ್ಯ ಸೇರೋದಿಲ್ಲ ಅಂತ ಹೇಳುತ್ತೆ ವಾಕ್ಯ. ನಾನು ಒಂದು ಸಾರಿ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ನನ್ನ ಸ್ಥಿತಿ ಘನಘೋರವಾಗ್ತದೆ ಅಂತ ಹೇಳ್ತಾ ಇದೆ ವಾಕ್ಯ. ಹಾಗಿದ್ರೆ ಇಲ್ಲಿ ಸ್ಪಷ್ಟ, ನನ್ನ ಹೆಜ್ಜೆ ಒಂದು ಸಾರಿ ಕ್ರಿಸ್ತನನ್ನ ಬಯಸಿ ಹೋಗ್ತಾ ಇದೆ ಅಂದರೆ ಮತ್ತೆ ಹಿಂದೆ ತಿರುಗಬೇಡ, ಮತ್ತೆ ಲೋಕವನ್ನ ಆಶಿಸುತ್ತಾ ಓಡಬೇಡ, ಮತ್ತೆ ಸಂಬಂಧಗಳಿಗೆ ಒಳಗಾಗಬೇಡ, ಮತ್ತೆ ನಿನ್ನನ್ನು ನೀನು ಆಶಿಸಿ ನಿನ್ನ ದೇಹಕ್ಕಾಗಿ ಪೋಷಣೆಯನ್ನು ಮಾಡೋದಕ್ಕೆ ಸಿದ್ಧನಾಗಬೇಡ. ನಿನ್ನ ದೃಷ್ಟಿಕೋನ ಅವುಗಳಿಂದ ಬರುವಂಥ ಹಾಸ್ಯಗಳು, ನಿನ್ನ ಕಿವಿಗಳು ಅವುಗಳಿಂದ ಬರುವ ಆಸೆಗಳು, ನಿನ್ನ ಬಾಯಿಯಿಂದ ಅವುಗಳಿಂದ ಬರುವ ಆಸೆಗಳು, ನಿನ್ನ ದೇಹದ ಅಂಗಾಂಗಗಳಿಂದ ಬರುವ ಆಸೆಗಳು, ಈ ಎಲ್ಲವುಗಳನ್ನು ತಿರಸ್ಕರಿಸಿ ನಿನ್ನ ಜೀವಿಸೋದಕ್ಕೆ ಮುಂದಾಗಲೇಬೇಕು. ಇದನ್ನು ಬಿಟ್ಟು ನೀನು ಮತ್ತೆ ಪಾಪಕ್ಕೆ ಒಳಗಾದರೆ ಅತಿ ಘೋರವಾದಂತಹ ಸ್ಥಿತಿಗೆ ಗುರಿಯಾಗ್ತೀಯಾ ಎನ್ನುವುದನ್ನು ವಾಕ್ಯ ಹೇಳಿಕೊಡ್ತಾ ಇದೆ. ಮುಂದಿನ ವಾಕ್ಯ ಹೇಳ್ತದೆ, ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವೆನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಏನು ಹೇಳಿದ್ರು ನೋಡಿದ್ರ? ಈ ವಾಕ್ಯ ಓದಿದಾಗ ಅಷ್ಟು ಸುಲಭವಾಗಿ ಅರ್ಥನೇ ಆಗೋದಿಲ್ಲ. ಒಬ್ಬ ರಾಜ ಇದ್ದಾನೆ, ಅವನ 10,000 ಸೈನ್ಯ ಇದೆ.
ಅಲ್ಲಿ ನೋಡಿದ್ರೆ ವಿರುದ್ಧವಾಗಿ ಇನ್ನೊಬ್ಬ ರಾಜ 20,000 ಸೈನ್ಯವನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ. ಈಗ ಇವನು ಸಮರ್ಥನಾಗಿದ್ರೆ, ಇವನು ರೆಡಿ ಇದ್ರೆ ಇವನು ಯುದ್ಧ ಮಾಡಬಹುದು, ಇವನು ಗೆಲ್ಲಬಹುದು. ಇವನು ಅಷ್ಟೇ ಸಾಮರ್ಥ್ಯದ ಒಂದು ಸೈನ್ಯವನ್ನ ಕಟ್ಟಿಕೊಳ್ಬೇಕಾಗ್ತದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕು ನಿಮಗೆ. ಒಂದು, ನಮಗೆ ಈಗಾಗಲೇ ಹೇಳಿದ್ರು, ದೈಹಿಕವಾದ ಸಂಬಂಧ, ಆಶಾ ಭೋಗ, ಇನ್ನೊಂದು ಮತ್ತೊಂದು. ಆಯ್ತಾ? ಇದು ಎರಡನೇದು. ಈಗ ಹೇಳ್ತಾ ಇರೋದು ಎರಡನೇದು. ಇದು ಎರಡು ಸೈನ್ಯಗಳ ನಡುವಿನ ಯುದ್ಧ. ಅಂದರೆ ನನ್ನ ಮನಸ್ಸು ಮತ್ತು ಶೋಧಕನ ಕಾರ್ಯ, ಇವೆರಡರ ನಡುವಿನ ಯುದ್ಧ. ಇಲ್ಲಿ ಏನಾಗಬೇಕು ಅಂತಂದರೆ, ನಾನು ಅವನ ವಿರುದ್ಧವಾಗಿ ಹೋರಾಡೋದಕ್ಕೆ ಸಿದ್ಧನಾಗಿರಬೇಕು. ಯಾಕೆ ಪ್ರಭು ಯೇಸು ನಿನ್ನ ರಕ್ತ ಸಂಬಂಧ, ನಿನ್ನ ದೈಹಿಕ ಸಂಬಂಧ, ದೈಹಿಕ ವ್ಯಾಮೋಹ, ಲೋಕದ ನಂಟು ಎಲ್ಲವನ್ನ ಬಿಡಬೇಕು ಅಂತ ಹೇಳಿದ್ರು ಗೊತ್ತಾ? ನಿಮಗೆಲ್ರಿಗೂ ಒಂದು ಸತ್ಯದ ವಿಚಾರ ಗೊತ್ತಿರಬಹುದು. 40 ದಿವಸದ ಉಪವಾಸದ ಪ್ರಭು ಯೇಸುವಿನ ದಿನಚರಿಗಳು ಮುಗಿದ ನಂತರ ಅವರನ್ನ ಶೋಧಕನು ಅಟ್ಯಾಕ್ ಮಾಡಿದ್ದು ದೇಹದ ವ್ಯಾಮೋಹಗಳ ಮೇಲೇನೆ. ಹಸಿವು, ಅಧಿಕಾರ, ಐಶ್ವರ್ಯ, ನೀನು ನೋಡೋದೆಲ್ಲ ನಿನಗೆ. ಈ 3 ವಿಚಾರಗಳು, ಈ ಲೋಕದ ನಂಟು, ದೇಹದ ಆಶೆ, ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳೇ. ಪ್ರಭು ಯೇಸು ಯಾಕೆ ಹೇಳಿದ್ರು ಗೊತ್ತಾಯ್ತಾ? ಎಲ್ಲವನ್ನ ಬಿಟ್ಟು ಬಾರದೆ ಹೋದರೆ ನೀನು ನನ್ನ ಹಿಂಬಾಲಕನು, ನನ್ನ ಶಿಷ್ಯನು ಆಗೋದಿಲ್ಲ ಅಂತ. ಈ ರೀತಿಯ ಯುದ್ಧ ನೀನು ಮಾಡಬೇಕು. ಈ ರೀತಿಯಲ್ಲಿ ಶೋಧಕನ ಯುದ್ಧ ನಿನ್ನ ವಿರುದ್ಧವಾಗಿ ನಡೀತದೆ. ನೀನು ಅಷ್ಟು ಸಿದ್ಧನಾಗಿರಬೇಕು. ಅಯ್ಯೋ, ಅಪ್ಪ, ಅಮ್ಮ, ಮಕ್ಕಳು, ಗಂಡ, ಹೆಂಡತಿ, ಸಂಬಂಧಗಳು, ಈ ನಂಟುಗಳಿಂದ ನೀನು ಬಲೆಯಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ರೆ ನೀನು ಬಿಡಿಸ್ಕೊಬರೋದಕ್ಕೆ ಸಾಧ್ಯ ಇಲ್ಲ. ಅವು ಸೆಳಿತಾನೇ ಇರ್ತವೆ. ಈ ಕಡೆ ದುಡ್ಡು ಬೇಕು, ಈ ಕಡೆ ಆಸ್ತಿ ಬೇಕು, ಇಲ್ಲಿ ಕಡೆ ಅಧಿಕಾರ ಬೇಕು. ಇವೆಲ್ಲವೂ ನಿನ್ನನ್ನು ಪರಲೋಕ ಸಾಮ್ರಾಜ್ಯದಲ್ಲಿ ಸ್ಥಿರನಾಗೋದಕ್ಕೆ ಬಿಡೋದಿಲ್ಲ. ನಿಮಗೊಂದು ವಿಚಾರ ಹೇಳ್ತೀನಿ. ನೀವು ಅಡುಗೆ ಮಾಡ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ. ನೀವೇನು ಮಾಡ್ತಾ ಇದ್ದೀರಿ? ಅಡುಗೆ ಮಾಡ್ತಾ ಇದ್ದೀರಿ. ತುಂಬ ಜನ ಬರ್ತಾ ಇದ್ದಾರೆ. ನೀನು ದೇವ್ರ ಹತ್ರ ಪ್ರೇಯರ್ ಮಾಡ್ತೀಯಾ, ಅಥವಾ ದೇವರನ್ನೇ ಧ್ಯಾನಿಸ್ತಾ ಇರ್ತೀಯಾ, ಅಥವಾ ವಾಕ್ಯಗಳನ್ನೇ ಧ್ಯಾನಿಸ್ತಾ ಇರ್ತೀಯಾ. ಅಯ್ಯೋ, ಅವ್ರು ಬಂದ್ಬಿಟ್ರು, ಹೆಂಗಾಗುತ್ತೋ ಟೇಸ್ಟು. ಈ ಐಟಮ್ ಇಲ್ಲ, ಈ ಐಟಮ್ ಇದೆ, ಇನ್ನು ಆ ಐಟಮ್ ಇಲ್ಲ. ನಿನ್ನ ಆಲೋಚನೆ ಏನಾಯಿತು? ಒಂದು ಕೆಲಸಕ್ಕೆ, ಚಿಕ್ಕದಾದ ಅಡುಗೆ ಎಂಬ ಒಂದು ಕೆಲಸಕ್ಕೆ ನೀನು ಸಿದ್ಧಳಾದಾಗ ನಿನ್ನ ಆಲೋಚನೆ ಅಡುಗೆ ಅಡುಗೆ ಅಡುಗೆ, ಅದಕ್ಕೆ ಬೇಕಾದ ಪದಾರ್ಥ. ಅಂದರೆ ನೀವು ಒಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋತಾ ಇರ್ಬೋದು. ಒಂದು ಕೆಲಸಕ್ಕಾಗಿ ನೀವು ಸಿದ್ಧರಾದರೆ ನಿಮ್ಮ ಆಲೋಚನೆ ಸಂಪೂರ್ಣವಾಗಿ, ನಿನ್ನ ದೇಹ ಸಂಪೂರ್ಣವಾಗಿ, ನಿನ್ನ ವಿಚಾರಗಳು ಸಂಪೂರ್ಣವಾಗಿ ಅಡುಗೆ ಅಂತ ಇರುತ್ತೆ. ಅದರ ಕಡೆಗೆ ಗಮನ ಇರ್ತದೆ. ಅದು ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಇರುತ್ತೆ. ಅದೇ ರೀತಿಲಿ ನಿಮ್ಮ ಲೋಕದಲ್ಲಿ, ನೀವು ಕೆಲಸದಲ್ಲಿ, ಅಧಿಕಾರದಲ್ಲಿ, ವ್ಯಾಮೋಹಗಳಲ್ಲಿ, ಸಂಬಂಧಗಳಲ್ಲಿ ನೀವು ಒಳಗಾಗ್ಬಿಟ್ರೆ ನಿಮ್ಮ ಜೀವಿತವು ಕೇವಲ ಅದನ್ನೇ ಬಯಸ್ತಾ ಇರುತ್ತೆ. ಸಂಬಂಧಗಳು, ದುಡ್ಡು, ಆಸ್ತಿ, ಅಧಿಕಾರ, ಚಟಗಳು, ದೃಷ್ಟಿ ಆಸೆ, ಪ್ರತಿಯೊಂದು ಮನಸ್ಸಿನ ಆಲೋಚನೆಯ ಚಿಂತನೆಗಳ ಆಸೆ, ವ್ಯಾಮೋಹಗಳು, ದೇಹಕ್ಕೆ ಬೇಕಾದಂಥ ವ್ಯಾಮೋಹಗಳು, ಇವುಗಳ ಕಡೆಗೆ ಓಡ್ತಾ ಇರುತ್ತೆ. ಅದಕ್ಕೆ ಪ್ರಭು ಯೇಸು ಹೇಳಿದ್ದು, ನಿನ್ನ ಸಂಬಂಧವೆಲ್ಲ ಕಡಿಬೇಕು, ನಿನ್ನ ಪ್ರಾಣವನ್ನು ಕೂಡ ನೀನು ಏನು ಮಾಡಬಾರ್ದು, ಇಂಪಾರ್ಟೆಂಟ್ ಅಂತ ಯೋಚಿಸಲೇಬಾರ್ದು. ಆಗ ಮಾತ್ರ ನೀನು ನನ್ನ ಶಿಷ್ಯನಾಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಶೋಧಕನು ತನ್ನ ಸೈನ್ಯದ ಮುಖಾಂತರವಾಗಿ ಯುದ್ಧ ಮಾಡುವುದು ಇದೇ ವಿಚಾರಗಳ ಮೇಲೆ. ನಿನಗೆ ದುಡ್ಡಿನ ಮೇಲೆ ಆಸೆ ಇದೆ, ದುಡ್ಡು 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 ಅಂತ ಓಡೋ ಥರ ಮಾಡ್ತಾನೆ. ನಿನಗೆ ಚಟಗಳ ಮೇಲೆ ಆಸೆ ಇದೆ, ನಿನ್ನ ಚಟಗಳ ಕಡೆಗೆ ಆಕರ್ಷಣೆ ಒಳಗಾಗುವಂತೆ ಮಾಡ್ತಾನೆ. ನೀನು ಬೇಡ, ನಾನು ಬಿಟ್ಬಿಡ್ತೀನಿ ಅಂದರೂ ಬಿಡೋದಿಲ್ಲ ಅವನು. ಎಲ್ಲಾದರೂ ಒಂದು ಕಡೆಯಿಂದ ನಿನಗೆ ಎಣ್ಣೆ ಕುಡಿಯೋದು ಅಭ್ಯಾಸ, ಅದನ್ನು ಎಲ್ಲಾದರೂ ಒಂದು ಕಡೆ ಚಿಕ್ಕ ಸ್ಮೆಲ್ ಬರೋದು, ಯಾವುದೋ ಒಬ್ಬ ವ್ಯಕ್ತಿ ಮಾತಾಡೋದು, ಅದ್ರ ಬಗ್ಗೆನೇ ವರ್ಣಿಸೋದು, ಹೀಗೆ ಎಲ್ಲ ಚಟಗಳನ್ನು ನಾವು ನೋಡ್ತಾ ಹೋದ್ರು ಅವುಗಳ ಮೇಲೆ ಅವನು ಕೆಲಸ ಮಾಡ್ತಾನೆ. ನಿನ್ನ ಸಂಬಂಧಗಳು, ಅಯ್ಯೋ, ಹೆಂಡತಿಗಾಗಿ, ಅಪ್ಪನಿಗಾಗಿ, ಅಮ್ಮನಿಗಾಗಿ, ಮಕ್ಕಳಿಗಾಗಿ, ಇನ್ನೊಂದು ತಲೆಮಾರಿಗಾಗಿ ಮಾಡಬೇಕು, ಆಸ್ತಿ ಮಾಡಬೇಕು, ಶ್ರೀಮಂತನಾಗಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಅವ್ರನ್ನ ಒಂದನ್ನು ಮರೆತು ಬಿಡ್ತಾರೆ. ಇಡೀ ಲೋಕದಲ್ಲಿ ನಾನೇನೇ ಶ್ರಮಿಸಿದ್ರು ಕೂಡ ನಾನು ನನ್ನ ತಂದೆಯನ್ನು ಉಳಿಸ್ಕೊಳಕ್ಕಾಗಲ್ಲ, ತಾಯಿಯನ್ನು ಉಳಿಸ್ಕೊಳಕ್ಕಾಗಲ್ಲ, ಹೆಂಡತಿಯನ್ನು ಉಳಿಸ್ಕೊಳಕ್ಕಾಗಲ್ಲ, ಮಕ್ಕಳನ್ನು ಉಳಿಸ್ಕೊಳಕ್ಕಾಗಲ್ಲ, ನಾನೂ
ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಬೇಕು. ಇಲ್ಲಿ ಯಾವನು ಶಾಶ್ವತ ಅಲ್ಲ, ನಾನು ಮಾಡಿಟ್ಟಿದ್ದು ಶಾಶ್ವತ ಅಲ್ಲ, ನಾನಾದರೆ ಒಂದು ದಿನ ಶಾಶ್ವತವಾಗಿ ಉಳಿಬೇಕು. ಹಾಗಿದ್ರೆ ನಾನು ಯಾವುದನ್ನು ಆರಿಸಿ ಜೀವಿಸಬೇಕು ಅದನ್ನು ಮರ್ತು ಬಿಡ್ತಾನೆ. ಗೊತ್ತಾಯ್ತಾ ಹೆಂಗೆ ಬಲೆ ಎಣದ ಅಂತ? ಅಯ್ಯೋ ಅಪ್ಪನಿಗಾಗಿ, ಅಯ್ಯೋ ಅಮ್ಮನಿಗಾಗಿ, ಅಯ್ಯೋ ಹೆಂಡತಿ, ಅಯ್ಯೋ ಗಂಡನಿಗಾಗಿ, ಅಯ್ಯೋ ಮಕ್ಕಳಿಗಾಗಿ ಅಂತ ಜೀವಿಸ್ತಾ 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 ನಿಜವಾದ ಮೂಲ ಜೀವಿತವನ್ನು ಮರೆತು ಬಿಡ್ತೀರಿ. ಇದೇ ಅವನಿಗೆ ಬೇಕಾಗಿರೋದು. ನೀವು ಅಡುಗೆ ಮಾಡ್ತಾ 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 ಇನ್ನು ಉಳಿದಿದ್ದೆಲ್ಲವನ್ನ ಮರ್ತು ಬಿಡ್ತೀರಿ. ಅದೇ ಆಗುವಂಥದ್ದು. ನೀವು ಆಸೆಯಲ್ಲಿ ಬೀಳ್ತಾ 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 ಇನ್ನು ಇಡೀ ಲೋಕವನ್ನು, ಇಡೀ ಜೀವಿತವನ್ನು ಮರ್ತು ಬಿಡ್ತೀರಿ. ಆ ವ್ಯಾಮೋಹಗಳಲ್ಲಿ ಗುರಿ ಆಗ್ತೀರಿ. ಇದೇ ಜೀವಿತದಲ್ಲಿ ಆ ಶೋಧಕನ ಸೈನ್ಯ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡ್ತದೆ. ಅದಕ್ಕೆ ಯುದ್ಧಕ್ಕೆ ಸಿದ್ಧರಾಗಬೇಕಂದ್ರೆ ನನ್ನ ಸೈನ್ಯ ಹೇಗಿರಬೇಕು? ದೇಹದ ಆಸೆ ಕ್ಯಾನ್ಸಲ್ ಮಾಡಬೇಕು, ಸಂಬಂಧಗಳು ಕ್ಯಾನ್ಸಲ್ ಆಗಬೇಕು, ಲೋಕದ ಅಭಿಲಾಷೆಗಳು ಕ್ಯಾನ್ಸಲ್ ಆಗಬೇಕು. ನನ್ನ ಮೇಲೆ ನನ್ನನ್ನು ಉಳಿಸಿಕೊಳ್ಬೇಕು. ನಾನು ಇಲ್ಲಿ ಜೀವಂತವಾಗಿ ಹೀಗೇ ಈ ಲೋಕದಲ್ಲಿ ಬದುಕಿ ಬಾಳಬೇಕು, ಶ್ರೀಮಂತನಾಗಬೇಕು, ಅಧಿಕಾರವುಳ್ಳ ಎಲ್ಲ ಕತ್ತರಿಸಿ ಹಾಕಬೇಕು. ಈ ವಿಚಾರಗಳ ಮೇಲೆ ಆ ಸೈನ್ಯ ಯುದ್ಧ ಮಾಡೋದು. ಆ ವಿಚಾರಗಳ ವೀಕ್ನೆಸ್ ನನ್ನಲ್ಲಿ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ನಾನು ಗೆದ್ದುಬಿಟ್ಟೆ, ಮ್ಯಾಕ್ಸಿಮಮ್ ನಾನು ಕ್ರಿಸ್ತನ ಶಿಷ್ಯನಾಗಿಬಿಟ್ಟೆ ಅಂತ ಅರ್ಥ. ಆ ರೀತಿಯಲ್ಲಿ ಯುದ್ಧ ಬರ್ತದೆ. ಆದರೆ ಇಲ್ಲಿ ಮುಂದಿನ ವಾಕ್ಯ ಒಂದು ಹೇಳ್ತದೆ, ಅವನು ಕೂತ್ಕೊಂಡು ಯೋಚನೆ ಮಾಡಬೇಕು. ಆಲೋಚಿಸುವುದಿಲ್ಲವೇ? ಅವನು ಆಲೋಚನೆ ಮಾಡೋದಿಲ್ವಾ? ನಾನು ಹೇಗೆ ಯುದ್ಧ ಮಾಡೋದು, ಏನು ಎತ್ತ ಅಂತ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. ಇಲ್ಲಿ ಅದೇ ವ್ಯಕ್ತಿ, ಅದೇ ಶೋಧಕನ ಸೈನ್ಯ. ನಾನು ದುಡ್ಡನ್ನು ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ, ನಾನು ಸಂಬಂಧ ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ, ನಾನು ಆಸ್ತಿ ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ, ನನ್ನಲ್ಲಿರುವಂತಹ ವ್ಯಾಮೋಹಗಳು ನನಗೆ ಬೇಕು, ಅದನ್ನು ಪೂರೈಸಿಕೊಳ್ಬೇಕು, ದೇಹದ ಅಭಿಲಾಷೆಗಳು ಚಟಗಳನ್ನೆಲ್ಲ ಪೂರೈಸಿಕೊಳ್ಬೇಕು, ಇದನ್ನು ಬಿಟ್ಟು ನಾನು ಬರೋಕ್ಕಾಗಲ್ಲ ಅನ್ನುವವನು ಕ್ರಿಸ್ತನನ್ನು ಹಿಂಬಾಲಿಸ್ತೀನಿ ಅಂದರೆ ಶೋಧಕನ ಸೈನ್ಯ ತಗೊಂಡು ಬರ್ತಾನೆ. ಆವಾಗ ಅವನೇನು ಮಾಡ್ತಾನಂತೆ? ಚಟವೇ ನನಗೆ ಬೇಕು, ನನಗೆ ಎಣ್ಣೆ ಬೇಕು, ನನಗೆ ಧೂಮಪಾನ ಬೇಕು, ನನಗೆ ಮತ್ತೊಂದು ಚಟಗಳೇ ಬೇಕು, ನನಗೆ ಸಂಬಂಧಗಳು, ಈ ಸಂಬಂಧಕ್ಕಾಗಿ ನಾನು ಬದುಕಬೇಕು, ಸಂಬಂಧ ಬಿಟ್ಟು ಬರೋದಿಲ್ಲ, ನನಗೆ ಈ ಆಸ್ತಿ ಬೇಕು, ನನಗೆ ಆಸ್ತಿ ಬಿಟ್ಟು ಬರೋದಿಲ್ಲ, ನನಗೆ ಈ ಅಧಿಕಾರ ಬೇಕು, ಈ ಅಧಿಕಾರ ಬಿಟ್ಟು ಬರೋದಿಲ್ಲ. ಸಂಧಾನ ಮಾಡ್ಕೊಬಿಡ್ತೇನೆ, ನಾನು ಇದೇ ಚಟದಲ್ಲಿ ಇದ್ಬಿಡ್ತೀನಿ, ನಾನು ಇದೇ ಸಂಬಂಧಗಳಲ್ಲಿ ಇದ್ಬಿಡ್ತೀನಿ, ನಾನು ಇದೇ ದೇಹದ ಅಧಿಕಾರ, ವ್ಯಾಮೋಹ, ಆಲೋಚನೆ, ಚಿಂತನೆಗಳಲ್ಲೇ ಇದ್ಬಿಡ್ತೀನಿ ಅಂತ ಸಂಧಾನ ಮಾಡ್ಕೋತಾನೆ. ನಿಮಗೊಂದು ಗೊತ್ತಿರಬೇಕು, ಸಂಧಾನ ಮಾಡಿಕೊಂಡ ರಾಜನು ರಾಜನೇ ಅಲ್ಲ. ಸಂಧಾನ ಮಾಡ್ಕೊಂಡಿರೋ ರಾಜ ಯಾವತ್ತದು ರಾಜನಾಗಿರ್ತಾನ? ಆಳ್ವಿಕೆ ಯಾರ್ದಾಗಿರುತ್ತೆ? ಯಾರೊಂದಿಗೆ ಸಂಧಾನ ಮಾಡ್ಕೊಂಡಿರ್ತಾನೋ ಅವನ ಆಳ್ವಿಕೆ ಆಗಿದ್ರೆ ನೀವು ಯಾರ ರಾಜನೇ ಅಧೀನದಲ್ಲಿರೋ ಪ್ರಜೆಯಾಗಿ ಮಾರ್ಪಾಡಾಗ್ತೀರಿ? ಶೋಧಕನ ಪ್ರಜೆಯಾಗಿ ಮಾರ್ಪಾಡಾಗ್ತೀರಿ. ದೇವರ ಪ್ರಜೆಯಲ್ಲ, ದೇವರ ಮಕ್ಕಳಲ್ಲ. ಅರ್ಥ ಆಯ್ತಾ? ಇದೇ ಈ ವಾಕ್ಯದ ಸಾರಾಂಶ. ಲೋಕದ ನಂಟು, ದೇಹದ ನಂಟು ನಿನ್ನನ್ನು ನಿಧಾನವಾಗಿ ಶೋಧಕನ ಪ್ರಜೆಯಾಗಿ, ಶೋಧಕನ ಮಕ್ಕಳಾಗಿ ಬದಲಾಯಿಸ್ತದೆ ಎಂಬುದನ್ನು ವಾಕ್ಯ ತಿಳಿ ಹೇಳ್ತಾ ಇದೆ. ಅದನ್ನು ಬಿಟ್ಟು ನಾನು ಶಿಷ್ಯನಾಗಬೇಕು, ಯೇಸುವಿನ ಶಿಷ್ಯನಾಗಬೇಕು ಅಂದರೆ ಎಲ್ಲವನ್ನು ತ್ಯಾಗ ಮಾಡಲೇಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ತಂದೆಯಾದ ದೇವರನ್ನೇ ಪ್ರೀತಿಸಬೇಕು, ತಂದೆಯಾದ ದೇವರನ್ನೇ ಆರಾಧಿಸಬೇಕು. ಆದಾಮ ಮಾಡಿದ ಕಾರ್ಯವನ್ನು ಒಂದು ಸಾರಿ ನೆನಪಿಸ್ಕೊಂಡು ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಅವನು ಹೆಣ್ಣಿನ ಮೇಲಿನ ವ್ಯಾಮೋಹ ಒಂದು ಕಡೆ, ಆ ಹೆಣ್ಣು ಹೇಳಿದ ಮಾತುಗಳನ್ನು ಕೇಳಿಬಿಡ್ತಾನೆ. ಯಾಕೆ? ಆಕೆ ಕಂಡ್ರೆ ಅವನಿಗೆ ಇಷ್ಟ, ಆಕೆಯನ್ನು ಕಂಡ್ರೆ ಅವನಿಗೆ ಪ್ರೀತಿ. ಅವನು ಏನು ಮಾಡ್ತಾನೆ? ಈಕೆಗೆ ಆ ಹಣ್ಣು ತಿನ್ನಬೇಕು ಅನ್ನೋ ಆಸೆ. ಆಕೆ ಕಿತ್ಕೊಳ್ತಾಳೆ, ತಾನು ತಿಂತಾಳೆ, ತನ್ನ ಗಂಡನಿಗೂ ಕೊಡ್ತಾಳೆ. ಒಂದು ಕಡೆ ಈಕೆಯನ್ನ ತಿರಸ್ಕರಿಸೋಕ್ಕಾಗಲ್ಲ, ಸಂಬಂಧದ ನಂಟು. ಅವನು ಏನು ಮಾಡ್ತಾನೆ? ಅದನ್ನು ತಿಂದು ಬಿಡ್ತಾನೆ. ಈಗೇನಾಯಿತು? ಅವನು ತಂದೆಯಾದ ದೇವರಿಗಿಂತ ಆಕೆಯನ್ನು ಹೆಚ್ಚಾಗಿ ಪ್ರೀತಿಸ್ದ. ಅವನು ತಂದೆಯಾದ ದೇವರಿಗಿಂತ ಆಕೆಯನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಲ್ವಾ ಆಲೋಚನೆಗೆ ಬಿದ್ದುಬಿಟ್ಟ. ಏನಾಯಿತು ಅದರಿಂದ? ತನ್ನ ಸ್ವರ್ಗ ಸಾಮ್ರಾಜ್ಯದಂತಹ ಮಹಾನ್ ಜೀವಿತವನ್ನು ಕಳ್ಕೊಂಡು ಭೂಲೋಕಕ್ಕೆ ಬಂದು ಶ್ರಮದ ಶಾಪವನ್ನು ಹೊಂದಿಕೊಂಡ. ಇದರಲ್ಲಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗಿರ್ಬೋದು, ಸಂಬಂಧದ ಆಸೆ, ದೇಹದ ಆಸೆ,
ದೇಹದ ವಿಚಾರ, ನಾನು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನಾದರೂ ಒಂದೇ ಒಂದನ್ನು ನೋಡಿದ್ರೂ ಸಾಕು, ನಾನು 100% ತಂದೆಯಾದ ದೇವರಲ್ಲಿಯೇ ನೆಲೆಗೊಳ್ಳೋದಿಕ್ಕೆ, ತಂದೆಯಾದ ದೇವರ ಆಶ್ರಯದಲ್ಲಿಯೇ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಆದಾಮನಲ್ಲಿ ನಡೆದ ಘಟನೆ ಲೋಕದಲ್ಲಿ ನಿಮ್ಮಲ್ಲಿ ನಡೀತಾ ಇದೆ ಅಂದರೆ ನೀವು ಮತ್ತೆ ಮೊದಲ ಆದಾಮನ ಜೀವಿತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಳ್ಳಲ್ಪಟ್ಟ ಆದಾಮನ ಜೀವಿತವನ್ನು ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನು ವಾಕ್ಯ ನಮಗೆ ಹೇಳಿಕೊಡ್ತಾ ಇದೆ. ನಾನು ಪ್ರಭು ಯೇಸುವಿನ ಮುಖಾಂತರವಾಗಿ ಮತ್ತೆ ಸ್ವರ್ಗ ಸಾಮ್ರಾಜ್ಯದ ಜೀವಿತವನ್ನು ಹೊಂದಿಕೊಳ್ಳಬೇಕು ಅಂತಂದರೆ ನಾನು ಆ ಆದಾಮನಂತೆ ಯಾವುದನ್ನೂ ಕೂಡ ಆಶಿಸುವವನಾಗಬಾರ್ದು. ಆದಾಮ ಹೇಗೆ ಆಶಿಸಿದ್ದ, ಆದಾಮ ಹೇಗೆ ವ್ಯಾಮೋಹಕ್ಕೆ ಒಳಗಾದ, ಆದಾಮ ಹೇಗೆ ಸಂಬಂಧದಲ್ಲಿ ನೆಲೆಗೊಂಡ, ಇವುಗಳನ್ನೆಲ್ಲ ತಿರಸ್ಕರಿಸಿ ದೇವರೊಬ್ಬರನ್ನೇ ಶ್ರೇಷ್ಠವಾಗಿ ನೋಡುವುದನ್ನು ನಾನು ಅಭ್ಯಸಿಸಿಕೊಂಡ್ರೆ ನಾನು ಪ್ರಭು ಯೇಸುವಿನ ಶಿಷ್ಯನಾಗೋದಕ್ಕೆ ಸಾಧ್ಯ ಮತ್ತು ನನ್ನ ತಂದೆಯಾದ ದೇವರಿಗೆ ಉತ್ತಮ ಮಗನಾಗಿ, ಮಗಳಾಗಿ, ಪ್ರಜೆಯಾಗಿ ಜೀವಿಸೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾನು ಶೋಧಕನ ಪ್ರಜೆ, ಇಲ್ಲದಿದ್ದರೆ ನಾನು ಶೋಧಕನ ಮಗನಾಗ್ತೀನಿ. ಅದೇ ಆದಾಮ ಹವ್ವರು ಮಾಡಿದ ಕಾರ್ಯ. ಅದಕ್ಕೆ ಪ್ರಭು ಯೇಸು ಹೇಳುವಂಥ ಮುಂದಿನ ವಾಕ್ಯ ಹೇಳ್ತದೆ, ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಅವನೇನಾದರೂ ಒಂದೇ ಒಂದು ಹಿಡ್ಕೊಂಡಿದ್ರು ಕೂಡ ಅವನು ನನ್ನ ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಪ್ರಭು ಯೇಸು ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೇಳ್ತದೆ, ಉಪ್ಪಂತೂ ಒಳ್ಳೆಯ ಪದಾರ್ಥವೇ. ಉಪ್ಪು ಅಂತಕ್ಕಂಥದ್ದೇ ಒಳ್ಳೆಯದು, ಶ್ರೇಷ್ಠವಾದಂಥದ್ದು. ಯಾವುದೇ ಅಡಿಗೆ ಆಗಿರಲಿ ಉಪ್ಪು ಬೇಕು. ಆ ಉಪ್ಪು ಅತಿ ಶ್ರೇಷ್ಠ, ಅಡುಗೆಯಲ್ಲಿ ಅತಿ ಶ್ರೇಷ್ಠವಾದಂಥದ್ದು. ಅಂಥ ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು. ಉಪ್ಪೇ ಸಪ್ಪೆ ಆಗಿಬಿಟ್ರೆ ಅದರ ಉಪ್ಪು ಅನ್ನುವ ರುಚಿ ಇದೆಯಲ್ಲ, ಆ ಉಪ್ಪು ರುಚಿ ಕಳ್ಕೊಂಡ್ರೆ ಅದು ಉಪ್ಪಲ್ಲ, ಅದು ವೇಸ್ಟ್, ಅದು ಮಣ್ಣೆ, ಅದು ಅಲ್ವಾ? ಅಂದರೆ ವೇಸ್ಟ್, ಅದು ಯಾವುದೇ ಉಪಯೋಗಕ್ಕೂ ಬರಲ್ಲ. ಆ ಉಪ್ಪು ತನ್ನ ರುಚಿನ ಕಳೆದುಕೊಂಡ್ಬಿಟ್ರೆ ಇನ್ಯಾವುದರಿಂದ ಅದು ರುಚಿನ ಪಡೆದುಕೊಳ್ಳೋದಕ್ಕೆ ಸಾಧ್ಯ? ಅಂದರೆ ನೀನು ಪರಲೋಕದವನು ಎನ್ನುವಂತಹ ರುಚಿಯನ್ನ ನೀನು ಕಳ್ಕೊಂಡ್ಬಿಟ್ರೆ ನೀನು ಯಾವುದೇ ಸಂಬಂಧದಿಂದ, ಯಾವುದೇ ಅಧಿಕಾರದಿಂದ, ಯಾವುದೇ ದುಡ್ಡಿನಿಂದ ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ಯಾವತರಿಂದ ಅದಕ್ಕೆ ರುಚಿ ಬಂದೀತು? ಯಾವುದರಿಂದ ಅದು ರುಚಿ ಬರುತ್ತಾ? ನೀನು ಮತ್ತೆ ಏನು ಮಾಡಬೇಕಾಗತ್ತೆ? ಎಲ್ಲವನ್ನ ಬಿಟ್ಟು ಜೀವಿಸುವುದನ್ನು ಅಭ್ಯಸಿಸಿಕೊಳ್ಳಬೇಕಾಗತ್ತೆ. ನೀನು ಏನಾದರೂ ಬೆರೆಸ್ಕೊಂಡ್ಬಿಟ್ರೆ ನಿನ್ನೊಳಗೆ ನಿನ್ನ ರುಚಿಯನ್ನೇ ನೀನು ಕಳ್ಕೊಂಡ್ಬಿಡ್ತೀಯ. ಉತ್ತಮ ಉಪ್ಪಾಗಿ ದೇವರು ನಿನ್ನನ್ನು ಸೃಷ್ಟಿಸಿದ್ರು ತಾಯಿಯ ಗರ್ಭದಲ್ಲಿ. ನಿನ್ನಲ್ಲಿರುವ ಪರಿಶುದ್ಧತೆ ಇನ್ಯಾರಲ್ಲೂ ಇರೋದಿಲ್ಲ ಲೋಕದಲ್ಲಿ. ಅಂಥ ಪರಿಶುದ್ಧತೆ ನಿನ್ನಲ್ಲಿರುತ್ತದೆ. ನೀನು ಯಾವಾಗ ತಾಯಿಯ ಗರ್ಭದಲ್ಲಿ ಇರ್ತೀಯ, ಯಾವಾಗ ತಾಯಿಯ ಗರ್ಭದಲ್ಲಿ ರೂಪಿತಗೊಳ್ತೀಯ, ಯಾವಾಗ ತಾಯಿಯ ಗರ್ಭದಿಂದ ಹೊರ ಬರ್ತೀಯ, ಆ ಮಗುವಿನ ಆ ಪರಿಶುದ್ಧ ಮನಸ್ಸು, ಆ ಪರಿಶುದ್ಧ ಗುಣಾಂಶಗಳು ಅವುಗಳು ಪರಲೋಕದಿಂದ ತಾನು ಬಂದವಳು ಎಂಬುದನ್ನು ಸಾಬೀತುಪಡಿಸುವಂತಿರ್ತದೆ. ಆದರೆ ಈ ಲೋಕದಲ್ಲಿ ಅದು ಬೆರೆಯುತ್ತಾ 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 ತನ್ನ ಪರಲೋಕದ ರುಚಿಯನ್ನು ಕಳ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಇನ್ಯಾವ ಥರದಿಂದ ರುಚಿ ಬರುತ್ತೆ? ಅದು ಮತ್ತೆ ಈ ವಾಕ್ಯವನ್ನು ಓದಿ ಸತ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನ ಬಿಟ್ಟು ಜೀವನ ಮಾಡೋಕ್ಕೆ ಸಿದ್ಧ ಆಗುತ್ತಲ್ಲ, ಆಗ ಮತ್ತೆ ಅದು ರುಚಿಯನ್ನು ಪಡ್ಕೊಳ್ಳುತ್ತೆ. ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಇಲ್ಲದಿದ್ದರೆ ಅದಕ್ಕೆ ಸಾಧ್ಯ ಇಲ್ಲ. ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ. ಅದು ಭೂಮಿಗೆ ಹಾಕ್ಬಿಟ್ಟು ನಾನೇನೋ ಗೊಬ್ಬರವಾಗಿ ಯೂಸ್ ಮಾಡ್ತೀನಿ, ವೇಸ್ಟ್. ಅದಕ್ಕೂ ಯೂಸ್ ಆಗಲ್ಲ. ಭೂಮಿಗೂ ಯೂಸ್ ಆಗಲ್ಲ, ತಿಪ್ಪೆಗೆ ಸಿಗ್ತೀನಿ ಅಂದರೆ ತಿಪ್ಪೆಯಲ್ಲೂ ಅದು ಉಪಯೋಗ ಆಗಲ್ಲ. ಅಂಥ ವಸ್ತು ಅಂದರೆ ಯಾವುದಕ್ಕೂ ಬಾರದಂಥದ್ದಾಗ್ಬಿಡ್ತೀರಿ. ನೀನು ರುಚಿ ಇಲ್ಲದವನಾದರೆ ಯಾವುದಕ್ಕೂ ಬಾರದವನು. ಹಾಗಿದ್ರೆ ಈ ಪರಲೋಕ ಸಾಮ್ರಾಜ್ಯಕ್ಕೆ ಸೇರುವ ದೇವ ಜನರು ಸ್ವಲ್ಪ ಜನ ಮೋಟು ಬುಡವಾಗಿ ನಿಲ್ಲುವುದು. ಹಾಗಿದ್ರೆ ಸ್ವಲ್ಪ ಜನ ಮಾತ್ರ ಮೌಲ್ಯಾಧಾರಿತರು. ಇನ್ನೆಲ್ಲರೂ ತಿಪ್ಪೆಗೂ ಸಮೇತ ಉಪಯೋಗವಾಗದಂತಹ ವಿಚಾರವಾಗಿರ್ತಾರೆ ಅನ್ನೋದನ್ನ ವಾಕ್ಯ ಹೇಳ್ತಾ ಇದೆ. ಹಾಗಿದ್ರೆ ಯಾಕೆ ಈ ಮಾತನ್ನು ಹೇಳಿದರು ಅಂತ ಇಂದಿನ ವಾಕ್ಯ ಸಂಪೂರ್ಣ ಸಾರಾಂಶ ನಮಗೆ ಎಳೆಯಾಗಿ ತಿಳಿಯಪಡಿಸಿದೆ, ಹೌದಲ್ವಾ? ಯಾತಕ್ಕೋಸ್ಕರ ಅನ್ನೋದನ್ನು. ಹಾಗಾಗಿ ನಾವು ಉತ್ತಮ ಉಪ್ಪಾಗಿ ಉಳಿಬೇಕಂದ್ರೆ ನಾನು ಎಲ್ಲವನ್ನ ತ್ಯಾಗ ಮಾಡಲೇಬೇಕಾಗ್ತದೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು. ಇಷ್ಟೆಲ್ಲ ವಿಚಾರ ಅಷ್ಟು ಸುಲಭ ಅಲ್ಲ ಕೇಳಿಸಿ ಗ್ರಹಿಸಿಕೊಳ್ಳೋದಿಕ್ಕೆ, ಇದನ್ನು ಒಪ್ಪಿಕೊಳ್ಳೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ
ಕಿವಿಯುಳ್ಳವನು ಕೇಳಲಿ. ಕಿವಿ ಕೊಟ್ಟಿರೋದೇ ನಿನಗೆ ಕೇಳೋದಿಕ್ಕೆ. ನಿನಗೆ ಕೇಳಿಸಿಕೊಳ್ಳದೆ ಹೋದ್ರೂ ಅದಕ್ಕೆ ಬೆಲೆ ತೆರಬೇಕು. ಕೇಳಿಸಿಕೊಂಡು ನೀನು ನೆರವೇರಿಸದೆ ಹೋದ್ರೂ ಅದಕ್ಕೆ ಬೆಲೆ ಕಟ್ಟಲೇಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಯಾವುದೇ ಸಂಧಾನ ಇಲ್ಲ. ಹಿಂಗೆ ಓಕೆ ಬಿಡಪ್ಪ ಅನ್ನುವಂಥದ್ದಿಲ್ಲ. ಇಲ್ಲಿ ಮಾಡಲೇಬೇಕು. ಇಲ್ಲಿ ಇದೇ ರೀತಿಯಲ್ಲಿ ಇರಲೇಬೇಕು. ಆಗ ಮಾತ್ರ ಪರಲೋಕ ಸಾಮ್ರಾಜ್ಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಈ ಬದುಕಿನ ಸಂಪೂರ್ಣ ಮಾಹಿತಿಯನ್ನು ನೀಡಿದ ತಂದೆಯಾದ ದೇವರ ಕೃಪೆಗೆ ಕೋಟಿ ಸ್ತೋತ್ರ. ಕ್ರಿಸ್ತರ ಶಿಕ್ಷಣಕ್ಕೆ ಸ್ತೋತ್ರ. ಆತ್ಮರ ಗ್ರಹಿಕಾ ಶಕ್ತಿಯು ನಮ್ಮಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸತ್ಯದ ವಿಚಾರಗಳು ನಮ್ಮ ಹೃದಯಗಳನ್ನು ಮುಟ್ಟಿವೆ. ಈ ಬದುಕು ಇಕ್ಕಟ್ಟಾದ ದಾರಿಯ ಜೀವಿತವೇ ಆಗಿದ್ದರೂ ಅದನ್ನು ನೆರವೇರಿಸಲು ಸಂಪೂರ್ಣ ಅಧಿಕಾರ, ಸಂಪೂರ್ಣ ಶಕ್ತಿ, ಸಾಮರ್ಥ್ಯವು ನನ್ನ ತಂದೆಯಿಂದನೇ ಹೊರಟು ಬರಬೇಕು. ಅದು ನನ್ನಲ್ಲಿ ಮುಟ್ಟುವಾಗಲೇ, ಅದು ನನ್ನನ್ನು ಸ್ಪರ್ಶಿಸುವಾಗಲೇ ನನ್ನ ಬದುಕು ನಿಜವಾಗಿಯೂ ಸತ್ಯವನ್ನು ಮನಪೂರ್ವಕವಾಗಿ ಗ್ರಹಿಸಿಕೊಂಡಾಗಲೇ ನಾನು ಸುಳ್ಳುಗಳನ್ನು ಬಿಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಸತ್ಯ ಗ್ರಹಿಕೆಯ ಅತಿ ಅಮೂಲ್ಯವಾದ ವಿಚಾರಗಳು ನಮಗೆ ತಿಳಿಸಲ್ಪಟ್ಟ ಈ ವಿಚಾರಗಳಿಗಾಗಿ ನಾನು ಸದೃಢನಾಗಲು ದೇವ ಸಂಪೂರ್ಣ ವಾತಾವರಣವನ್ನು ನಮ್ಮಲ್ಲಿ ರೂಪಿಸಿಕೊಡು, ಸಂಪೂರ್ಣ ಮನಸ್ಥಿತಿಯನ್ನು ರೂಪಿಸಿಕೊಡು ಎಂಬುದಾಗಿ ತಂದೆಯಾದ ದೇವರನ್ನು ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸೋಣ. ಆಮೇಲೆ ಪ್ರೀತಿ ಸ್ವರೂಪನ ತಂದೆಯ ಕೃಪಾಳ ದೇವನೇ, ಕರುಣಿಸುವ ಆತನೇ, ಹೌದು ಸ್ವಾಮಿ, ಈ ಲೋಕದ ಅನಂಟು, ಈ ಲೋಕದ ವ್ಯಾಮೋಹ, ಈ ಲೋಕದ ಎಲ್ಲ ಅಭಿಲಾಷೆಗಳು ಇವೆಲ್ಲವೂ ಕೂಡ ನಮ್ಮನ್ನ ಶೋಧಕನ ಸೈನ್ಯದ ಅಧೀನಕ್ಕೆ ಒಳಪಡುವಂತೆ ಮಾಡ್ತದೆ ಎಂಬುದನ್ನು ತಿಳಿಯಪಡಿಸಿದ್ದೀರಿ. ನಾನು ಎಲ್ಲವನ್ನು ಬಿಡದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ನೀನು ನನ್ನ ಶಿಷ್ಯನಾಗಲು ಸಾಧ್ಯ ಇಲ್ಲ ಎಂಬ ಮಾತಿನಂತೆ ನಾವು ಸ್ವರ್ಗ ಸಾಮ್ರಾಜ್ಯ ಸೇರಲು ಸಾಧ್ಯವಾಗುವುದಿಲ್ಲ. ದೇವ, ಹೌದು, ಇದೇ ಸತ್ಯ. ನಾವು ಇವತ್ತಿನ ದಿನ ದುಡ್ಡು ಮಾಡಿ ಇವತ್ತಿನ ದಿನವನ್ನು ಸಾಗಿಸೋದಕ್ಕೋಸ್ಕರ ಏನೋ ಒಂದು ಶ್ರಮ ಮಾಡ್ತಾ ಇದ್ದೀವಿ, ಏನೋ ಕಷ್ಟಪಡ್ತಾ ಇದ್ದೀವಿ, ಈ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನೋ ಮಾಡ್ತಾ ಇದ್ದೀವಿ. ಎಲ್ಲವನ್ನ ನೀವು ಇವತ್ತಿನ ದಿನ ವ್ಯರ್ಥ ಎಂಬುದಾಗಿ ತಿಳಿಯಪಡಿಸಿದಿರಿ ಸ್ವಾಮಿ. ಈ ಎಲ್ಲ ವ್ಯರ್ಥಗಳು ನಿಜವಾಗಿಯೂ ನಮ್ಮನ್ನು ಬೇಡಿ ಹಾಕಿ ಹಿಡಿದಿಟ್ಟುಕೊಂಡಿವೆ. ಈ ಲೋಕದಲ್ಲಿ ನಾನು ಜೀವಿಸಬೇಕು, ಬದುಕನ್ನು ಕಟ್ಟಿಕೊಳ್ಬೇಕು, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನು ರೂಪಿಸಿಕೊಡಬೇಕು. ಇಂಥ ಮೊಂಡು ಆಲೋಚನೆಗಳಿಂದ, ವ್ಯರ್ಥತ್ವಗಳಲ್ಲಿಯೇ ನಮ್ಮ ಕುಟುಂಬಗಳನ್ನು ಬೆಳೆಸುತ್ತಾ ನಾಶನದ ದಾರಿಗೆ ನಾವೇ ಸಿದ್ಧ ಮಾಡ್ತಾ ಇದ್ದೀವಿ ಎಂಬುದನ್ನು ತಿಳಿಯಪಡಿಸಿದ್ದೀರಿ. ಇಂದು ನಾವುಗಳು ಜೀವಿಸಬೇಕಾಗಿರುವಂಥದ್ದು ಮೊದಲ ಸ್ಥಾನವನ್ನು ತಂದೆಗೆ ನೀಡುವುದರೊಂದಿಗೆಯೇ ಎಂಬುದನ್ನು ನಮಗೆ ತಿಳಿಯಪಡಿಸಿದ್ದೀರಿ. ಈ ಒಂದು ಸದೃಢ ಸಿದ್ಧಾಂತದಲ್ಲಿ ಜೀವಿಸಲು ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಚಿಂತನೆ, ನಮ್ಮ ದೇಹ, ಆತ್ಮ, ಮನಸ್ಸು ಎಲ್ಲವೂ ಕೂಡ ಏಕೀಕೃತಗೊಂಡು ನಿಮಗೆ ಅಧೀನವಾಗಿ ಒಪ್ಪಿಕೊಂಡು, ಈ ಸತ್ಯಾಂಶಗಳನ್ನು ಒಪ್ಪಿಕೊಂಡು ಜೀವಿಸಲು ಬೇಕಾದ ಎಲ್ಲ ಆಲೋಚನೆ, ನನ್ನ ಸುತ್ತಲಿನ ವಾತಾವರಣ ಎಲ್ಲವನ್ನು ರೂಪಿಸಿಕೊಡಿರಿ ಸ್ವಾಮಿ. ನಾನು ನೈಜ ಕ್ರೈಸ್ತನಾಗಿ ಮತ್ತು ನಿಮ್ಮ ಶಿಷ್ಯನಾಗಿ ಬದುಕಲು ಬೇಕಾದ ವರದಾನಗಳಿಂದ ನಮ್ಮನ್ನು ತುಂಬಿಸಿ, ನಮ್ಮ ಎಲ್ಲ ಕೊರತೆ, ಎಲ್ಲ ವಿಚಾರಗಳಲ್ಲಿ ನಿಮ್ಮ ಮಧ್ಯಸ್ಥಿಕೆಯ ಕಾರ್ಯ ಮಾಡಿ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ, ಪರಿಶುದ್ಧ ನಾಮವಾದಂಥ ಯೇಸುವಿನ ಹೆಸರಿನ ಮುಖಾಂತರವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.